ಸ್ಕಿಪ್ ಮಾಡಿದ್ರೆ ಮೀಲ್ಸ್ ಅಂದರೆ ಒಂದು ಹೊತ್ತಿನ ಊಟವನ್ನು ಒಂದು ಮೀಲ್ನ ಬಿಟ್ಟರೆ ನಾವು ಸಣ್ಣ ಆಗ್ತೀವಿ ಅಂತೆ. ಹೌದಾ? ಇದು ನಿಜನಾ ಸುಳ್ಳ? ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡೋದಾದರೆ ನೋ. ಸೊ ಏನಾಗುತ್ತೆ ಅಂದರೆ ನಾವು ಊಟ ಮಾಡಿಲ್ಲ ಅಂದರೆ ನಮ್ಮ ಬಾಡಿ ಒಂದು ಸರ್ವೈವಲ್ ಮೋಡಿಗೆ ಹೋಗುತ್ತೆ. ಓಕೆ. ಅಂದರೆ ನಾವು ಏನು ತಿಂದಿಲ್ಲ ಅಂದರೆ ಅದೇನು ಅಂದ್ಕೊಳ್ಳುತ್ತೆ, ಈಗ ನನಗೆ ಏನು ಎನರ್ಜಿ ಸಿಗ್ತಾ ಇಲ್ಲ, ಸೊ ನನ್ನ ಬಾಡಿಲಿರೋ ಎನರ್ಜಿನೇ ನಾನು ಪ್ರಿಸರ್ವ್ ಮಾಡಬೇಕು. ಓಕೆ. ನೆಕ್ಸ್ಟ್ ನಾವು ಊಟ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ ಎಲ್ಲ ಊಟನ ಅದು ಸ್ಪೆಂಡ್ ಮಾಡೋ ಬದಲು ಆಸ್ ಎನರ್ಜಿ ಅದು ಕನ್ಸರ್ವ್ ಮಾಡುತ್ತೆ ಇನ್ ದ ಬಾಡಿ, ಸ್ಟೋರ್ ಆಗಿ ಇಟ್ಕೊಳ್ಳುತ್ತೆ. ಸೊ ದಟ್ ಫ್ಯೂಚರಲ್ಲಿ ಏನಾದರೂ ಸ್ಕಿಪ್ ಮಾಡಿದಾಗ ನಾನು ಇದನ್ನ ಯೂಸ್ ಮಾಡ್ಬೋದು ಅಂತ. ಓಕೆ. ಓಕೆ, ಸೊ ಹಾಗಾಗಿ ನಾವು ಯಾವಾಗಲೂ ಟೈಮ್ಗೆ ಊಟ ಮಾಡಬೇಕು. ಸ್ಕಿಪ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಸೊ ನಾನೀಗ ತಿಂಡಿ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ನೀನು ರಾತ್ರಿ ಒಟ್ಟಿಗೆ ಎಲ್ಲ ತಿಂತೀನಿ ಅನ್ನೋದು ದಟ್ ಇಸ್ ಅ ರಾಂಗ್ ಐಡಿಯಾ. ಯಾಕಂದರೆ ಹೀಗೆ ಮಾಡಿದಾಗ ನಮಗೆ ಜಾಸ್ತಿ ಎನರ್ಜಿ ಕ್ರೀವಿಂಗ್ಸ್ ಆಗುತ್ತೆ, ಹಂಗರ್ ಕ್ರೀವಿಂಗ್ಸ್ ಆಗುತ್ತೆ. ಸೊ ನಾವು ಜಾಸ್ತಿ ತಿಂತೀವಿ, ಜಾಸ್ತಿ ತಿಂದಾಗ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಸೊ ನಾವೇನು ಸ್ಕಿಪ್ ಮಾಡಿರ್ತೀವಿ ಅದಕ್ಕಿಂತ ಡಬಲ್ ಕ್ಯಾಲರೀಸ್ ನಾವು ತಗೊಳ್ತೀವಿ. ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ತಿ ಎಪಿಸೋಡ್ ನೋಡಿ.